ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕರ್ತನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನು. ಈ ದಿವಸ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ಅನೇಕ ಕಡೆಗಳಲ್ಲಿ ಈ ವಾಹಿನಿ ಮೂಲಕ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀರಿ, ಕಲಿತಾ ಇದ್ದೀರಿ. ದೇವರಿಗೆ ಸ್ತೋತ್ರ. ಖಂಡಿತವಾಗಿ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವವನು ಅವನ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಓಕೆ, ನಾವು ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕಾಲವು ಪರಿಪೂರ್ಣವಾದಾಗ ನೀನು ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಿ. ಯಾಕೆಂದರೆ ಯೇಸು ಎಂಬ ಹೆಸರಿನ ಅರ್ಥ ಆತನು ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುತ್ತಾನೆ. ಇಮ್ಮಾನುವೇಲ್, ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದರ ಅರ್ಥ ಎಂಬುದಾಗಿ. ಕರ್ತನೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವುದಕ್ಕೋಸ್ಕರ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಕಳಿಸಿಕೊಟ್ಟಿದ್ದಿ. ಮತ್ತು ನಮಗೆ ದೇವರ ಮಕ್ಕಳೆಂಬ ಹೆಸರನ್ನು ಒದಗಿಸಿ ಕೊಡುವುದಕ್ಕೋಸ್ಕರನೇ ನೀನು ಕರ್ತನಾದ ಯೇಸುವನ್ನು ಕಳಿಸಿಕೊಟ್ಟಿದ್ದಿ. ಮತ್ತು ಈ ಲೋಕದಲ್ಲಿ ಪರಲೋಕದ ಪರವಾಗಿ ಮಹಿಮೆಕರವಾಗಿ ಜಯಭರಿತ ಜೀವಿತ ಮಾಡುವಂತೆ, ಸಫಲತೆಯ ಜೀವಿತ ಮಾಡುವಂತೆ, ಐಶ್ವರ್ಯದಲ್ಲಿ ನೀನು ನಮಗೆ ಒದಗಿಸಿರುವ ಪರಲೋಕದ ಸಕಲ ಆತ್ಮೀಯ ವರಗಳ ಐಶ್ವರ್ಯದಲ್ಲಿ ನಡೆಸಲ್ಪಡುವಂತೆ ನೀನು ನಿನ್ನ ಒಬ್ಬನೇ ಮಗನಾದ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಕಳಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದ್ದಿ. ಇದಕ್ಕೋಸ್ಕರ ಸ್ತೋತ್ರ. ತಂದೆಯಾದ ದೇವರೇ, ಓ ಕರ್ತನೆ, ಈ ಒಂದು ತಿಂಗಳು ಕ್ರಿಸ್ಮಸ್ ಸಡಗರದ ತಿಂಗಳಾಗಿದೆ. ಈ ಒಂದು ತಿಂಗಳಿನಲ್ಲಿ ಸ್ವಾಮಿ ಕ್ರಿಸ್ಮಸ್ ಆಚರಣೆ ಮತ್ತು ಸಂಭ್ರಮಣೆ ಮಾಡುವಂಥ ತಿಂಗಳು. ಆದರೆ ಕರ್ತನೆ, ನೀನು ಈ ಲೋಕಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀ ಎಂಬ ಸತ್ಯ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಪ್ರಕಟವಾಗಲಿ. ದುಷ್ಟನ ಎಲ್ಲ ಅಂಧಕಾರ, ಬ್ಲೈಂಡ್ನೆಸ್ ಅದು ಎಲ್ಲರಿಂದ ಹೊರಟು ಹೋಗಿ, ತಂದೆಯಾದ ದೇವರೇ, ನಮ್ಮ ಕರ್ತನಾಗಿರುವ ಒಬ್ಬನೇ ಒಬ್ಬ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲ ತಾತ್ಪರ್ಯ ಮತ್ತು ಉದ್ದೇಶ ಏನೆಂಬುದಾಗಿ ಪ್ರತಿಯೊಬ್ಬರಿಗೆ ಕರ್ತನೆ ಅಂತರ್ಯದಲ್ಲಿ ಅರ್ಥವಾಗುವಂತೆ ಕರ್ತನೆ ಮತ್ತು ನಿನಗೋಸ್ಕರ ಜೀವಿಸುವಂತೆ ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಸ್ವಾಮಿ, ನೀನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು. ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಎಲ್ಲೆಲ್ಲಿ ಯಾರ್ಯಾರು ವಾಚ್ ಮಾಡ್ತಾ ಇದ್ದಾರೋ ಅವರಿಗೆ ಈ ದಿನದ ಸಂದೇಶ ಆತ್ಮದಲ್ಲಿ ಅಂತರ್ಯದಲ್ಲಿ ಪ್ರಕಟವಾಗಲಿ, ಅರ್ಥವಾಗಲಿ, ಗ್ರಹಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಯೇಸುವಿನ ಬಲವುಳ್ಳ ದಿವ್ಯ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ, ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ತಾನೇ ನಾನು ಪ್ರಾರ್ಥನೆಯಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ ದೇವರೊಂದಿಗೆ. ಇಡೀ ವಿಶ್ವ ಈ ತಿಂಗಳು ಮೊದಲು ನಾವು ಸಣ್ಣದಿರುವಾಗ ಒಂದು 10-15 ದಿವಸ ಆಗುವಾಗ ತಯಾರಾಗ್ತಿದ್ರು, 1 ವಾರ ಆಗುವಾಗ ತಯಾರಾಗ್ತಿದ್ರು. ಆದರೆ ಈಗ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ 1 ತಿಂಗಳಿಗಿಂತ ಮೊದಲೇ ನವಂಬರ್ 31 ಒಳಗಡೆ ಎಲ್ಲ ಅಲಂಕಾರಗಳು ಮತ್ತು ಪೇಂಟಿಂಗ್ಗಳು ಎಲ್ಲವೂ ಮಾಡ್ತಾ ಇದ್ದಾರೆ. ಒಳ್ಳೆಯದು. ವರ್ಷಕ್ಕೊಮ್ಮೆ ಪೇಂಟಿಂಗ್ ಮಾಡುವಂಥದ್ದು, ಹೊಸ ಬಟ್ಟೆ ಹಾಕುವಂಥದ್ದು. ಈಗ ವರ್ಷಕ್ಕೊಮ್ಮೆ ಹೊಸ ಬಟ್ಟೆ ಯಾರು ಹಾಕೋದಿಲ್ಲ. ಮುಂಚೆ ನಾವು ಸಣ್ಣದಿರುವಾಗ ಎಲ್ಲ ತುಂಬ ಹೊಸ ಐಟಮ್ ತಿನ್ನಲಿಕ್ಕೆ ಸಿಗಬೇಕಾದ್ರೆ 24, 25 ಡಿಸೆಂಬರ್ ಖರ್ಜೂರ ತಿನ್ನಬೇಕಾದ್ರೆ ವರ್ಷದಲ್ಲಿ 1 ಸಾರಿ. ಈಗ 365 ಡೇಸ್ ಖರ್ಜೂರ ತಿನ್ನುವವರಿದ್ದಾರೆ. ಡಾಕ್ಟರ್ ಕೂಡ ಹೇಳ್ತಾರೆ ಖರ್ಜೂರ ಡೈಲಿ 2-4 ತಿನ್ನಬೇಕೆಂಬುದಾಗಿ. ವೆರಿ ಗುಡ್. ಇಂಥ ಎಲ್ಲ ಫುಡ್ಡನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಓಕೆ, ಇವತ್ತು ನಾವು ದೇವರ ವಾಕ್ಯವನ್ನು ಗಮನಿಸುವ. ಯೇಸು ಕ್ರಿಸ್ತನು, ನಾವು ಸಂಭ್ರಮದಿಂದ ಅನೇಕರು ಕ್ರಿಸ್ಮಸನ್ನು ಆಚರಿಸ್ತಾರೆ, ದ ಕ್ರೈಸ್ಟ್ ಮಾಸ್. ಆದರೆ
ಕ್ರಿಸ್ತನು ಬಂದ ಉದ್ದೇಶ ಅದನ್ನು ಮರೆತು ಬಿಡುವುದು ಸಮಂಜಸ ಅಲ್ಲ. ಕ್ರಿಸ್ತನು ಏನಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ, ಆತನು ಎಲ್ಲಿ ವಾಸ ಮಾಡ್ತಾನೆ, ಮನುಷ್ಯರ ಹೃದಯದೊಳಗೆ. ಮನುಷ್ಯರ ದೇಹವು ಆತನ ಆಲಯ, ಅದರ ಒಳಗೆ ಆತನು ವಾಸ ಮಾಡಲಿಕ್ಕೆ, ಪ್ರತಿಯೊಬ್ಬರ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ಆತನು ಬಯಸುವ ದೇವರು. ಯಾರ್ಯಾರು ಕ್ರಿಸ್ತನಲ್ಲಿದ್ದಾರೋ ಅವರು ನೂತನ ಸೃಷ್ಟಿ. ಯಾರ್ಯಾರು ಕ್ರಿಸ್ತನನ್ನು ಸ್ವೀಕಾರ ಮಾಡಿದಾರೋ ಅವರ ಒಳಗಡೆ ತಂದೆಯಾದ ದೇವರು, ಮಗನಾದ ಯೇಸು ಪವಿತ್ರಾತ್ಮನ ಮೂಲಕವಾಗಿ ಆ ಗರ್ಭಗುಡಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಇದು ಬಹಳ ನಮ್ಮ ಜೀವಿತಕ್ಕೆ ಪ್ರಾಮುಖ್ಯವಾದದ್ದು. ಮತ್ತು ಕ್ರಿಸ್ತನು ಬಂದದು ಜೀವಿಸುವವನು ಇನ್ನು ಮುಂದೆ ತನಗೋಸ್ಕರ ಜೀವಿಸದೆ, ತನಗೋಸ್ಕರ ಸತ್ತು ಎದ್ದು ಬಂದ ಕ್ರಿಸ್ತನಿಗೋಸ್ಕರ ಜೀವಿಸಬೇಕೆಂಬುದಾಗಿ ಆತನು ನಮಗೆಲ್ಲರಿಗೋಸ್ಕರವಾಗಿ ಸತ್ತನು ಎಂಬುದಾಗಿ ದೇವರ ವಾಕ್ಯ ಸತ್ಯವೇದದಲ್ಲಿ 2 ಕೊರಿಂಥ 5ನೇ ಅಧ್ಯಾಯ 15ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಸೊ ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ, ಕ್ರಿಸ್ತನು ಯಾವ ಟೈಮಲ್ಲಿ ಹುಟ್ಟಿದ, ಕನ್ಯಾ ಮರಿಯಳ ಗರ್ಭದಲ್ಲಿ ಪರಿಶುದ್ಧಾತ್ಮನಿಂದ ಪವಿತ್ರಾತ್ಮನು ಆಕೆಯ ಮೇಲೆ ಬಂದು ಆಕೆ ಗರ್ಭವನ್ನು ಧರಿಸಿ ಹುಟ್ಟುವುದಕ್ಕಿಂತ ಮುಂಚೆ ಆಲ್ರೆಡಿ 9ನೇ ಅಧ್ಯಾಯ ಯೆಶಾಯ, 7ನೇ ಅಧ್ಯಾಯ ಯೆಶಾಯದಲ್ಲಿ ಪ್ರವಾದನೆ ಆಗಿತ್ತು. ಸೊ ಏನು ಯೇಸು ಎಂಬ ಹೆಸರಿನ ಅರ್ಥ ಏನು, ಇಮ್ಮಾನುವೇಲ್ ಅಂದರೆ ಏನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಆ ದಿವಸ 2000 ತಗ್ಗಿನಲ್ಲಿ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಎಷ್ಟೋ ಹಿಂದೆ 9ನೇ ಅಧ್ಯಾಯದಲ್ಲಿ ಒಂದು ಮಗುವು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುಗಳಲ್ಲಿ ಇರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮದ ದೇವರು, ನಿತ್ಯನಾದ ತಂದೆ ಎಂಬುದಾಗಿ ಆತನ ಹೆಸರು. ಒಂದು ಮಗು ನಮಗಾಗಿ ಹುಟ್ಟಿದೆ. ಆ ಮಗು ಹುಟ್ಟಿದ ನಂತರ ಮಗುವಾಗಿ ಉಳಿಯಲಿಲ್ಲ. ಪರಲೋಕದಲ್ಲಿ ತಂದೆಯ ಜೊತೆಯಲ್ಲಿದ್ದಂಥ, ತಂದೆಯ ಒಟ್ಟಿಗೆ ಇದ್ದಂಥ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸರ್ವಲೋಕ ಪಾಪ ಪರಿಹಾರ ಮಾಡುವುದಕ್ಕೋಸ್ಕರ, ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಮನುಷ್ಯ ರೂಪದಲ್ಲಿ ಕನ್ಯಾಮರಿಯಳ ಗರ್ಭದಲ್ಲಿ ಯೋಸೇಫನಿಗೆ ನಿಶ್ಚಿತಾರ್ಥವಾಗಿರುವಂಥ ಮರಿಯಳ ಗರ್ಭದಲ್ಲಿ ಜನಿಸಿ ಬರಲಿಕ್ಕೆ ಕಾರಣ, ಸಕಲ ಭೂಲೋಕದಲ್ಲಿರುವಂಥ ಆದಾಮನಿಂದ ಉಂಟಾದ ಪಾಪ, ಆದಾಮನ ಮೂಲಕ ಈ ಲೋಕಕ್ಕೆ ಬಂದ ಪಾಪ, ಆದಾಮನಿಗೆ ಕೊಟ್ಟಿರುವಂಥ ಅಧಿಕಾರ, ಪ್ಲೇಸ್, ಪೊಸಿಷನ್, ಪವರ್, ಫ್ರೀಡಮ್, ಎಲ್ಲ ಆತ್ಮೀಕತೆಯ ಸ್ವಾತಂತ್ರ್ಯ ಎಲ್ಲವನ್ನು ಸೈತನು ಕಸಿದುಕೊಂಡು ಬಿಟ್ಟ. 2ನೇ ಆದಾಮನಾಗಿ ಯೇಸು ಬರಬೇಕಿತ್ತು. 2ನೇ ಆದಾಮನಾಗಿ ಬಂದು ಸರ್ವಲೋಕದ ಪಾಪ ಪರಿಹಾರ ಮಾಡಬೇಕಿತ್ತು. ಆತನೇ ಯಜ್ಞಾರ್ಪಿತನಾಗಿ ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಏಳಬೇಕಿತ್ತು. ಆತನೇ ನಮಗೋಸ್ಕರ ಪಾಪ ಪರಿಹಾರದ ಯಜ್ಞವಾಗಬೇಕಿತ್ತು. ಈ ಒಂದು ಪ್ರಾಮುಖ್ಯವಾದ ಉದ್ದೇಶಕ್ಕೋಸ್ಕರ ಮಹಿಮೆಯುಳ್ಳ ಪರಲೋಕವನ್ನು ಬಿಟ್ಟು ದಾಸನ ರೂಪವನ್ನು ಧರಿಸಿ ನಮಗೋಸ್ಕರ ಪ್ರತ್ಯಕ್ಷನಾದರು. ಇದು ಫಿಲಿಪ್ಪನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆತನು ಎಷ್ಟು ವಿಧೇಯನಾದರಂದರೆ, ಆ ಮಹಿಮಾ ಪದವಿಯನ್ನು ಕ್ರಿಸ್ತನು, ಕರ್ತನಾದ ಯೇಸುವು ಮಹಿಮಾ ಪದವಿಯನ್ನು ಬಿಡಲಲ್ಲೊಂದೆಣಿಸದೆ ದಾಸನ ರೂಪ, ಸೇವಕನ ರೂಪವನ್ನು ಧರಿಸಿಕೊಂಡು ನಮಗೋಸ್ಕರ ಪ್ರತ್ಯಕ್ಷನಾದನು. ತನ್ನನ್ನು ಬರಿದು ಮಾಡಿಕೊಂಡು, ಆ ಪರಲೋಕದ ಮಹಿಮೆಯನ್ನು, ಆ ಒಂದು ಪೊಸಿಷನನ್ನು ಬರಿದು ಮಾಡಿಕೊಂಡು ಇಡೀ ಸರ್ವಲೋಕದ ಜನರ ಪಾಪವನ್ನು ಪರಿಹಾರ ಮಾಡಿ ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳ ಅಧಿಕಾರವನ್ನು ಕೊಡುವುದಕ್ಕೋಸ್ಕರ, ದೇವರ ಮಕ್ಕಳೆಂಬ ಹೊಸ ಹೆಸರನ್ನು ಕೊಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಮರಿಯಳ ಗರ್ಭದಲ್ಲಿ ಮಾನವ ರೂಪದಲ್ಲಿ ಜನಿಸಿದನು. ಇವತ್ತು ಈ ಒಂದು ಯೋಜನೆ, ದೇವರ ಅಷ್ಟು ದೊಡ್ಡ ಯೋಜನೆ, ದೇವರ ಮಹತ್ಕಾಂಕ್ಷೆಯುಳ್ಳ ಯೋಜನೆ, ದೇವರ ಮಹಿಮೆಯುಳ್ಳ ಯೋಜನೆ, ದೇವರ ಭಾಳ ಸುಂದರವಾದ ಸೈತಾನನ ರಾಜ್ಯಕ್ಕೆ, ಅಂಧಕಾರದ ದೊರೆತನಕ್ಕೆ ಒಂದು ಕಠಿಣವಾದ ಖತರ್ನಾಕ್ ಕಾರ್ಯವನ್ನು ಮಾಡುವಂಥ ಯೋಜನೆ ಮತ್ತು ಭೂಲೋಕದಲ್ಲಿ ಸಭೆಯನ್ನು ಸ್ಥಾಪನೆ ಮಾಡಿ ಆ ಎಂಟೈರ್ ಕ್ರಿಸ್ತನ ಅಧಿಕಾರವನ್ನು ಸಭೆಗೆ ಕೊಟ್ಟು ಸಭೆಗೆ ಕ್ರಿಸ್ತನನ್ನು ಶಿರಸ್ಸನ್ನಾಗಿ ಮಾಡಿ ಸೈತಾನ ರಾಜ್ಯಕ್ಕೆ ಕುತ್ತು ತರುವುದಕ್ಕೋಸ್ಕರ, ಸೈತಾನ ರಾಜ್ಯವನ್ನು, ಸೈತಾನನ ಕಾರ್ಯಗಳನ್ನು, ಸಕಲ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರ ಸೈತಾನನ ಕೈಯಲ್ಲಿರುವಂಥ ಆಡಮಿಕ್ ಅಥಾರಿಟಿಯನ್ನು ತೆಗೆದುಕೊಂಡು
ದೇವರ ಮಕ್ಕಳಾಗಿರುವ ಸಭೆಗೆ ಕೊಡುವುದಕ್ಕೋಸ್ಕರ ಕರ್ತನಾದ ಯೇಸು ಆ ಮಹಿಮೆಯ ಪದವಿಯನ್ನು ಬಿಟ್ಟು ಭೂಲೋಕದಲ್ಲಿ ದಾವೀದನ ಸಂತಾನದಲ್ಲಿ ಹುಟ್ಟಿದಂಥ ಯೋಸೇಫನಿಗೆ ನಿಶ್ಚಿತಾರ್ಥವಾದ ಮರಿಯಳ ಗರ್ಭದಲ್ಲಿ ಜನಿಸುವುದಕ್ಕೋಸ್ಕರ ಮಾನವನ ರೂಪವನ್ನು ತಾಳಿಕೊಂಡು ಬಂದನು. ನನ್ನ ಪ್ರಿಯ ದೇವಜನರೇ, ಇವತ್ತು ಒಂದು ದಿವಸ ಡಿಸೆಂಬರ್ 24, 25 ಆ ದಿವಸಕ್ಕೋಸ್ಕರ ಇಡೀ ತಿಂಗಳು ಸ್ಪೆಂಡ್ ಮಾಡಿ ಆ ಒಂದು ದಿವಸ ಕೇವಲ ಆಚರಿಸುವುದಕ್ಕೋಸ್ಕರ ಆ ದಿನವು ನೇಮಿಸಲ್ಪಟ್ಟದ್ದಲ್ಲ. ಕ್ರಿಸ್ತನ ಜನನದ ಅನುಭವ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಜೀವಿತದಲ್ಲಿ ಆಗುವಂಥದ್ದು ಬಹಳ ಮುಖ್ಯ. ನೋಡಿ, ಮರಿಯಳಿಗೆ ದೇವದೂತನು ಸಂಧಿಸ್ತಾನೆ, ಯೋಸೆಫನಿಗೆ ದೇವದೂತನು ಸಂಧಿಸ್ತಾನೆ, ಮತ್ತು ಮೂಡನ ದೇಶದ ಜೋಯಿಸರಿಗೆ ಸಮಯಗಳು ನೋಡುವಾಗ ಇಸ್ರಾಯೇಲಿಗೆ ಅರಸನಾಗಿ ಹುಟ್ಟಿರುವವನು ಎಲ್ಲಿ ಅಂತ ಅವರಿಗೆ ಗೊತ್ತಾಗುತ್ತೆ. ಮತ್ತು ಹೊಲದಲ್ಲಿ ಮೇಯುತ್ತಿರುವಂಥ ಆ ಕುರುಬರಿಗೆ ಗೊತ್ತಾಗುತ್ತೆ. ಅವರಿಗೆ ಕುರುಬರಿಗೆ, ಇಗೋ ದಾವೀದನೂರಿನಲ್ಲಿ ನಿಮಗೊಬ್ಬ ರಕ್ಷಕನು ಹುಟ್ಟಿದ್ದಾನೆ, ಬಟ್ಟೆಯಲ್ಲಿ ಸುತ್ತಿರುವ ಮಗುವನ್ನು ನೀವು ಗೋದಲಿಯಲ್ಲಿಗೆ ಕಾಣುವಿರಿ ಎಂಬುದಾಗಿ ಅವರು ಹೇಳುತ್ತಾರೆ. ಆಮೇಲೆ ಅವರು ನೋಡುತ್ತಾ ಇಲ್ಲಿರುವಾಗ ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂಬ ಮಾತುಗಳನ್ನು ದೇವದೂತರು ಅಲ್ಲಿ ಎಲ್ಲ ದೇವದೂತರು ಹಾಡುತ್ತಾ ಹೇಳಿದರು. ಅದೊಂದು ಹಾಡೇ, ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ. ದೇವರು ದೂತರ ಮೂಲಕ ಮಾತನಾಡಿದಂಥ ಮಾತು. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಅದಕ್ಕೆ ಯೇಸು ಹೇಳಿದ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಆಗ್ತಾರೆ ಅಂತ ಹೇಳಿಲ್ಲ, ಅನ್ನಿಸಿಕೊಳ್ಳುವರು. ಅಂದರೆ ಯಾವ ವ್ಯಕ್ತಿ ಕ್ರಿಸ್ತನ ಸಮಾಧಾನದಲ್ಲಿ ಜೀವಿಸಿ ಆ ಸಮಾಧಾನವನ್ನು ಸಾರುತ್ತಾನೋ, ಸಮಾಧಾನ ಪಡಿಸ್ತಾನೋ, ಅವನು ದೇವರ ಮಕ್ಕಳಾಗಿ ಜನರಿಗೆ ಕಾಣಿಸಿಕೊಳ್ಳುತ್ತಾನೆ. ನನ್ನ ಪ್ರಿಯ ದೇವಜನರೇ, ಮರಿಯಳ ಹತ್ರ ಬರ್ತಾರೆ. ಎಲ್ಲಿ? ಲೂಕನು ಬರೆದ ಸುವಾರ್ತೆಯಲ್ಲಿ 28ನೇ ವಚನ, 1ನೇ ಅಧ್ಯಾಯ. ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಆ ಕಾಲದಲ್ಲಿ ಯಾರಾದರೂ ದೇವದೂತರನ್ನು ಕಂಡರೆ ಅವರಿಗೆ ಭಯ ಆಗ್ತಿತ್ತು, ಅಯ್ಯೋ ನಾನು ಸಾಯ್ತೇನಲ್ಲ ಅಂತ. ಅಂದರೆ ದೇವದೂತರನ್ನು ಕಂಡವರು ಅನೇಕರು ಸಾಯ್ತಿದ್ರು. ಯಾಕೆ? ಪರಿಶುದ್ಧ ದೇವರೊಂದಿಗೆ ವಾಸ ಮಾಡುವ ಪರಿಶುದ್ಧವಾದ ದೂತರವರು. ಅವರು ಬರುವಾಗ ಸಾಯ್ತು, ಅದಕ್ಕೆ ಭಯಪಡ್ತಿದ್ರು. ಭಯಪಟ್ಟು ಅವ್ರು ಬದುಕಿದ್ರು, ನಾನು ಬದುಕಿದ್ದೇನಲ್ಲ, ಸಾಯದೆ ಉಳಿದೇನಲ್ಲ ಅಂತ. ಅನೇಕರು ದೇವದೂತರು ಯಾರ್ಯಾರನ್ನು ದರ್ಶಿಸಿದರೋ ಅವರಲ್ಲಿ ಅನೇಕರು ಹಾಗೆ ಮಾತಾಡಿದ್ದಾರೆ ಸತ್ಯವೇದದಲ್ಲಿ. ಆದರೆ ಇಲ್ಲಿ ಆಕೆಯು ಆ ಮಾತಿಗೆ ತತ್ತರಿಸಿ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಹೇಳಿಲ್ಲ. ದೇವದೂತನ ಹತ್ರ ಹೇಳಿ ಯೋಚನೆ ಮಾಡ್ತಿದ್ದು, ಇದೆಂಥ ಆಶೀರ್ವಾದ. ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿದೆ. ಇವತ್ತು ಮರಿಯಳಿಗೆ ದೇವರ ದಯೆ ದೊರಕಿದ್ದು ಆಕೆಯ ಗರ್ಭದಲ್ಲಿ ಕರ್ತನಾದ ಯೇಸು ಹುಟ್ಟುವಂಥದ್ದು. ಇವತ್ತು ನಮಗೆ ದೇವರ ದಯೆ ದೊರಕಿದೆ. ನಾವು ಕರ್ತನಾದ ಯೇಸುವನ್ನು ತಂದೆಯಾದ ದೇವರು ಕಳಿಸಿಕೊಟ್ಟ. ನಾವು ಯೇಸುವನ್ನು ನಂಬಿದಾಗ ಆತನು ನಮ್ಮ ಒಳಗೆ ಹುಟ್ಟಿದನು. ನಾವು ಆತನಲ್ಲಿ ಹುಟ್ಟಿದೆವು. ಬೈಬಲ್ ಹೇಳ್ತದೆ, ದ ಕ್ರೈಸ್ಟ್ ಇನ್ ಯು ಹೋಪ್ ಆಫ್ ಗ್ಲೋರಿ. ಕೊಲೊಸ್ಸೆದವರಿಗೆ ಬರೆದವರ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ ಹೇಳ್ತದೆ, ದ ಕ್ರೈಸ್ಟ್ ಇನ್ ಯು, ನಿನ್ನಲ್ಲಿ. ದ ಕ್ರೈಸ್ಟ್ ಇನ್ ಯು, ನಿನ್ನಲ್ಲಿ. ವಿ ಆರ್ ಇನ್ ಕ್ರೈಸ್ಟ್ ಅಕಾರ್ಡಿಂಗ್ ಟು ನಾವು ಎಫೆಷನ್ 2:7, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದ ಪ್ರಕಾರ ನಾವು ಕ್ರಿಸ್ತನಲ್ಲಿದ್ದೇವೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ ಪ್ರಕಾರ ಕ್ರಿಸ್ತನು ನಮ್ಮ ಒಳಗಿದ್ದಾನೆ. ಯಾವ ವ್ಯಕ್ತಿ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗ್ತಾನ, ಅವನೊಳಗೆ ಯೇಸು ಹುಟ್ಟಿ ಬರುತ್ತಾನೆ. ಇವತ್ತು ಒಂದು ದಿವಸದ ಕ್ರೈಸ್ತರು ನಾವಲ್ಲ, ನಾವು 365 ದಿವಸ 24 ಗಂಟೆ ಕರ್ತನು ಬರುವವರೆಗೆ, ರ್ಯಾಪ್ಚರ್ ಆಗುವ ತನಕ ಭೂಲೋಕದಲ್ಲಿ ನಾವು ಕ್ರಿಸ್ತವನವರು ಮತ್ತು ಪರಲೋಕದಲ್ಲಿ ಕೂಡ ಕ್ರಿಸ್ತವನವರಾಗಿಯೇ ನಾವು ಇರಲಿಕ್ಕೋಸ್ಕರ ಮತ್ತು ಮಹಿಮೆಯ ಜೀವಿತ, ಜಯದ ಜೀವಿತ ಮಾಡುವುದಕ್ಕೋಸ್ಕರ ನಾವು ಕ್ರಿಸ್ತನಲ್ಲಿ ನಿರ್ಮಿಸಲ್ಪಟ್ಟಿದ್ದೇವೆ. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ನಿರ್ಮಾಣ ಮಾಡಿದ್ದಾನೆ. ಇವತ್ತು ಕ್ರಿಸ್ತನು ಹುಟ್ಟಿದ್ದು ಭಾಳ ಸಂತೋಷ. ಅಫ್ಕೋರ್ಸ್ ಪ್ರತಿಯೊಬ್ಬರು ಬರ್ತ್ಡೇಯನ್ನು ಆಚರಿಸ್ತಾರೆ. ಕ್ರಿಸ್ತನ ಬರ್ತ್ಡೇ ಒಂದು ದಿವಸಕ್ಕೋಸ್ಕರ ಸೀಮಿತವಾದ ಬರ್ತ್ಡೇ ಅಲ್ಲ. ಕೇವಲ ಆಚರಣೆ ಮಾಡುವುದಕ್ಕೋಸ್ಕರ ಆ ಕ್ರಿಸ್ತನು ಹುಟ್ಟಿದಲ್ಲ.
ಅನುಭವಿಸುವುದಕ್ಕೋಸ್ಕರ, ಜೀವಿಸುವುದಕ್ಕೋಸ್ಕರ ಕ್ರಿಸ್ತನು ಹುಟ್ಟಿ ಈ ಲೋಕದಲ್ಲಿ ಹುಟ್ಟಿದ್ದಾನೆ ಮತ್ತು ನಮ್ಮಲ್ಲಿ ಕೂಡ ಹುಟ್ಟಿದ್ದಾನೆ. ಪ್ರತಿಯೊಬ್ಬರು ಕ್ರಿಸ್ತನಲ್ಲಿ ಹುಟ್ಟುವಂಥದ್ದು ಬಹಳ ಪ್ರಾಮುಖ್ಯ. ಎಲ್ಲರೂ ಕ್ರಿಸ್ತನಲ್ಲಿ ಹುಟ್ಟಬೇಕೆಂಬುದಾಗಿ ದೇವರು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಮರಿಯಳ ಗರ್ಭದಲ್ಲಿ ಕಳಿಸಿಕೊಟ್ಟ. ಆಕೆಗೆ ಆ ಮಗುವನ್ನು ಹೆತ್ತು ಅದಕ್ಕೆ ಯಾವ ಹೆಸರಿಡಬೇಕು ಅದೇ ಹೆಸರಿಟ್ಟು ಯೇಸು ಎಂಬುದಾಗಿ ಆತನ ಹೆಸರು ಎಂಬುದಾಗಿ. ಇಲ್ಲಿ ನಿನಗೆ ದೇವರ ದಯೆ ದೊರಕಿತು, ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೇರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇಲ್ಲಿ ಯೇಸು ಎಂಬುದಾಗಿ ಹೆಸರಿಡಬೇಕು. ಇದರ ಅರ್ಥ ಏನು? ಇದರ ಅರ್ಥ ಮತ್ತಾಯನು ಬರೆದ ಸುವಾರ್ತೆ 1:21 ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುತ್ತಾನೆ. ನನ್ನ ಪ್ರಿಯ ದೇವಜನರೇ, ಒಂದು ವೇಳೆ ಪಾಪಕೃತ್ಯವಾಗಿರುವ ಶರಾಬಿನ ಚಟ ಯಾರಿಗೆ ಇದ್ರೂ ಮನೆಯವರವರನ್ನು ಮದ್ಯವ್ಯಸನದಿಂದ ಬಿಡುಗಡೆ ಮಾಡುವಂಥ ಕೇಂದ್ರಗಳಿಗೆ 3 ತಿಂಗಳು 40 ದಿವಸ ಇಂಥದ್ದೆಲ್ಲ ಇಡ್ತದೆ. ಅಲ್ಲಿ ಅವರು ಅವನಿಗೆ ಮೆಡಿಸಿನ್ ಕೊಟ್ಟು ಅವನು ಮದ್ಯವನ್ನು ಬಿಡುವಂಥ ಕೆಲಸ ಮಾಡ್ತಾರೆ. ತಿರುಗಿ ಮದ್ಯವನ್ನು ಕುಡಿಯದಾಗೆ ಕಾಪಾಡುವವನು ಒಬ್ಬನೂ ಇಲ್ಲ. ಅವನೊಟ್ಟಿಗೆ 365 ದಿನ ಸುತ್ತಲಿಕ್ಕೆ ಆಗ್ತದ. 4 ದಿವಸ ನೋಡ್ತಾರೆ ಮನೆಯವರು, ಪದಾರ್ಥಕ್ಕೆ ಟ್ಯಾಬ್ಲೆಟ್ ಹಾಕ್ತಾರೆ, ಅವನಿಗೆ ಅದು ಸ್ಮೆಲ್ ಕೇಳುವ ವಾಮಿಟ್ ಬರುವಾಗ ಅದು ಡಾಕ್ಟರ್ನವರು ಕೊಡ್ತಾರೆ, ಅವನಿಗೆ ಗೊತ್ತಿರುವುದಿಲ್ಲ. ಆದರೂ ಹೊರಗೆ ಕುಡಿಯುವಾಗೆಲ್ಲ ವಾಮಿಟ್ ಮಾಡ್ತಾನೆ. ಮನೆಯವರಿಗೆ ಅವನನ್ನು ಕಾಯಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಹೇಳ್ತದೆ, ಯೇಸು ಎಂಬ ಹೆಸರಿನಾತ ಯೇಸು ಆತನ ಜನರನ್ನು, ಎಲ್ಲರನ್ನಲ್ಲ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸ್ತಾನೆ. ನಂಬರ್ 1 ಬಿಡಿಸ್ತಾನೆ ಮತ್ತು ಕಾಯುತ್ತಾನೆ. ಕಾಯುವುದಂದರೆ ಪಾಪ ಮಾಡದ ಹಾಗೆ ಕಾಯುತ್ತಾನೆ. ಸೊ ಇಂಥ ಯೇಸುವನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ಎಂಬುದಾಗಿ ಈ ಪ್ರಕಟಣೆ ಆದದ್ದು ಪೇತ್ರನಿಗೆ. ಪೇತ್ರ ಹೇಳ್ತಾನೆ, ನೀನು ಬರಬೇಕಾದ ಕ್ರಿಸ್ತನು ನಿಜವಾದ ದೇವಕುಮಾರನೆಂಬುದಾಗಿ ಹೇಳ್ತಾನೆ. ಆ ಪ್ರಕಟಣೆ ಆತನಿಗೆ ಆದದಕ್ಕೆ ಅವನೊಂದು ಮಾತು ಹೇಳ್ತಾನೆ, ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರ ಅಂತ ಕೇಳುವಾಗ, ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ, ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯ ಉಂಟು. ಅಂದರೆ ಆತನಿಗೆ ಗೊತ್ತುಂಟು, ಈತನಲ್ಲಿಯೇ ಎಲ್ಲ ಇರುವುದು, ಈತನೇ ಮಾರ್ಗ, ಈತನೇ ಸತ್ಯ, ಈತನೇ ಜೀವ. ಪರಲೋಕ ಎಂಟೈರ್ ಇರುವುದು ಈತನಲ್ಲಿ, ಸ್ವಸ್ಥತೆಯ ಜೀವಿತ ಇರುವುದು ಈತನಲ್ಲಿ, ಬಿಡುಗಡೆಯ ಜೀವಿತ ಇರುವುದು ಆ ಕ್ರಿಸ್ತನಲ್ಲಿ. ಏನೇ ಈ ಲೋಕದಲ್ಲಿ ಸಫಲರಾಗಿ ಜೀವಿಸಬೇಕಾದ್ರೆ ಅದು ಕೇವಲ ಇರುವಂಥದ್ದು ದೇವಕುಮಾರನಾಗಿರುವ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ಮಾತ್ರ ಎಂಬುದಾಗಿ ಪೇತ್ರನಿಗೆ ಗೊತ್ತಿತ್ತು. ನನಗೆ ಗೊತ್ತಿದೆ, ನೀವು ಹೇಳಿ ನನಗೆ ಗೊತ್ತಿದೆ. ಗೊತ್ತಿಲ್ಲದಿದ್ದರೆ ನಾವು ಹುಡುಕುವ, ಕಲಿಯುವ, ಸಂದೇಶ ಕೇಳಿ ಅದರ ಮೂಲಕ, ಆ ವಾಕ್ಯದ ಮೂಲಕ ಜೀವಿಸುವ. ದೇವರು ತನ್ನ ವಾಕ್ಯವನ್ನು ನಮಗೆ ಕೊಟ್ಟದ್ದು ಪ್ರಸಂಗ ಮಾಡಲಿಕ್ಕೆ ಮಾತ್ರ ಅಲ್ಲ, ಬೋಧಿಸಲಿಕ್ಕೆ ಮಾತ್ರ ಅಲ್ಲ, ನಾವು ಜೀವಿಸಿ ಬೋಧಿಸುವಾಗ ಅದರಲ್ಲಿ ಬಹಳವಾದ ಶ್ರೇಷ್ಠತೆ ಇರ್ತದೆ. ಖಾಲಿ ಬೋಧಿಸುವಾಗ ಅದು ಶಾಲೆಯಲ್ಲಿ ಕೊಡುವ ಲೆಕ್ಚರ್ನಾಗಿ ಹೋಗ್ತದೆ. ವಾವ್, ಎಂಥ ಸಂದೇಶ, 2 ದಿವಸ ನೆನಪಿರುವುದಿಲ್ಲ. ಮತ್ತೆ ನನ್ನ ಪ್ರಿಯ ದೇವಜನರೇ, ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು. ಯಾಕೆ ಯೇಸು ಹುಟ್ಟಿದ್ದು? ಇದು ಬಹಳ ಪ್ರಾಮುಖ್ಯ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಈ ವಚನ ಇಗೋ ಕನ್ನಿಕೆಯು 7ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ ಮತ್ತು 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಒಂದು ಮಗು. ಇವತ್ತು ಯೇಸು ಮಗುವಾಗಿ ಉಳಿದಿಲ್ಲ. ಯೇಸು ಮಗುವಾಗಿ ಹುಟ್ಟಿದ, ಬೆಳೆದು ದೊಡ್ಡವನಾದ, ದೇವರ ಶಕ್ತಿಯಲ್ಲಿ ಬಲದಲ್ಲಿ ಬೆಳೆದು ದೊಡ್ಡವನಾದ ಮತ್ತು ಅದ್ಭುತ ಕಾರ್ಯ ಸೂಚಕಗಳನ್ನು ಮಾಡಿದ, ದೇವರು ತಂದೆಯಾದ ದೇವರು ನೇಮಿಸಿದ ಮೇರೆಗೆ ಶಿಲುಬೆಯಲ್ಲಿ ಬಾಧೆಯನ್ನು ಅನುಭವಿಸಿದ, ಸತ್ತ, ಹೂಣಲ್ಪಟ್ಟ, ಮೃತ್ಯುಂಜಯನಾಗಿ ಎದ್ದ, ಪರಲೋಕಕ್ಕೆ ಹೋಗಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದಾನೆ. ತಿರುಗಿ ಯೇಸು ಅಲ್ಲಿಂದ ಬರುತ್ತಾನೆ. ಯೇಸು ಎಲ್ಲರೂ 500 ಮಂದಿಗಿಂತಲೂ ಹೆಚ್ಚಿನ ಜನ ನೋಡ್ತಿರುವಾಗ ಏರಿ ಹೋದಾಗ ಅಲ್ಲಿ 2 ದೇವದೂತರುಗಳು ಬಂದರು. ಅವರು ಹೇಳಿದ್ರು, ನೀವೇನು ನೋಡ್ತಾ ಇದ್ದೀರಿ? ಹೇಗೆ ಆ ಯೇಸು ಮೇಲೆ ಏರಿ ಹೋದನ, ಯೇಸು ದೇವರ ಮಹಿಮೆಯಲ್ಲಿ ಏರಿ ಹೋದ, ಅದೇ ಮಹಿಮೆಯಲ್ಲಿ ತಿರುಗಿ ಬರ್ತಾನೆ ಅಂತ ಹೇಳಿದ್ದಾರೆ. ಹಾಗಾದರೆ ಯೇಸು ತಿರುಗಿ ಬರ್ತಾನೆ. ಕ್ರಿಸ್ಮಸ್ ಆಚರಿಸ್ತಿರುವಾಗಲೇ ಯೇಸು ಬರಲಿಕ್ಕೆ ಸಾಕು. ಬೇರೆ ಹಬ್ಬಗಳನ್ನು ಆಚರಿಸುವಾಗಲೇ ಯೇಸು ಬರಲಿಕ್ಕೆ ಸಾಕು.
ಬರ್ತ್ಡೇ ಪಾರ್ಟಿಗಳನ್ನು ಮಾಡುತ್ತಿರುವಾಗ, ಕುಡಿಯುತ್ತಿರುವಾಗ, ಆ ಅಮಲಿನ ಸೋಗಿನಲ್ಲಿರುವಾಗಲೇ ಯೇಸು ಬರಲಿಕ್ಕೆ ಸಾಕು. ಯೇಸು ಮಧ್ಯಾಕಾಶದಲ್ಲಿ ಬರ್ತಾನೆ. 7 ದಿವಸದ ಮದುವೆ ಸಮಾರಂಭ ಇದೆ, ಅದಕ್ಕೋಸ್ಕರ ಎಂಗೇಜ್ಮೆಂಟ್ ಮಾಡಲ್ಪಟ್ಟಿದೆ. 2 ಕೊರಿಂಥ 11ನೇ ಅಧ್ಯಾಯ 2ನೇ ವಚನದಲ್ಲಿ ಕ್ರಿಸ್ತನಿಗೆ ಶುದ್ಧ ಕನ್ನಿಕೆಯಾಗಿ ಒಪ್ಪಿಸಿಕೊಡುವುದಕ್ಕೋಸ್ಕರ, ವಿವಾಹಕ್ಕಾಗಿ ಒಪ್ಪಿಸಿಕೊಡುವುದಕ್ಕೋಸ್ಕರ ನಿಮಗೆ ನಾನು ವಿವಾಹ ನಿಶ್ಚಿತಾರ್ಥವನ್ನು ಮಾಡಿಕೊಟ್ಟೆನಲ್ಲ. ಇದು ರಕ್ಷಣೆಯ ಬಗ್ಗೆ, ಸಾಲ್ವೇಷನ್ನ ಬಗ್ಗೆ ಪೌಲನು ಬರೆದದ್ದು. ಸಾಲ್ವೇಷನ್ ಅಂದರೆ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ದ ಬೆಟ್ರೋತ್, ಅಂದರೆ ವಿವಾಹ ನಿಶ್ಚಿತಾರ್ಥ. ಯಾರನ್ನು ನಿಶ್ಚಯ ಆಗಿದ್ದಾನೆ, ಯಾರೊಟ್ಟಿಗೆ ನಿಶ್ಚಯ ಆಗಿದ್ದಾನೆ ಅವರನ್ನೇ ಮದುವೆ ಆಗಲಿಕ್ಕೆ ಬರ್ತಾನೆ, ಅವರು ರ್ಯಾಪ್ಚರ್ ಆಗ್ತಾರೆ. ಹಾಗಾಗಿ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಆ ಮಗುವಾಗಿ ಉಳಿಲಿಲ್ಲ, ಬಾಲ ಯೇಸುವಾಗಿ ಆತನನ್ನು ಆರಾಧಿಸಲಿಕ್ಕೆ. ಅಯ್ಯೋ, ಆತನು ಪರಲೋಕದಲ್ಲಿದ್ದಾನೆ, ಬಾಲವಾಗಿ ಉಳಿದಿಲ್ಲ. ಇವತ್ತು ಯಾವ ಯೇಸುವನ್ನು ನಾವು ಆರಾಧಿಸ್ತಾ ಇದ್ದೇವೆ, ನಾವು ಯಾವ ಯೇಸುವಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟಿದ್ದೇವೆ, ಅದನ್ನು ಆಲೋಚನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಯೇಸುವನ್ನು ಜೋಜೋ ಅಂತ ಹೇಳಿ ಮಲಗಿಸುವ ಪದ್ಯ ಹಾಡಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ಮಹಾ ಸತ್ಪುರುಷನಾದ ಯೇಸು, ಸರ್ವಶಕ್ತನಾದ ಯೇಸು, ಮಹಿಮೆಯುಳ್ಳ ಯೇಸು, ಜೀವಸ್ವರೂಪನಾದ ಯೇಸು, ನಮಗೆ ಜೀವವನ್ನು ಕೊಟ್ಟಂಥ ಯೇಸು, ನಮ್ಮನ್ನು ಮಹಿಮೆಯಲ್ಲಿ ಸೇರಿಸುವಂಥ ಯೇಸು, ನಮ್ಮನ್ನು ಮಹಿಮೆಯಲ್ಲಿ ನಡೆಸಿರುವ ಯೇಸು, ರಾಜಾದಿರಾಜನು, ಕರ್ತಾದಿಕರ್ತನು, ಮೆಸ್ಸಿಯ, ಕರ್ತನು, ಕುರುಬನು ಆದ ಯೇಸು, ಬಾಲ ಯೇಸು ಅಲ್ಲ, ಚಿಕ್ಕ ಮಗುವಾಗಿಲ್ಲ. ಅದು ಮರಿಯಳ ಗರ್ಭದಲ್ಲಿ ಹುಟ್ಟಿದಾಗ ಮಾತ್ರ. ಯೇಸುವನ್ನು ನೋಡಲಿಕ್ಕೆ ಕುರಿಹಟ್ಟಿಯೊಳಗೆ ಕುರುಬರು ಹೋದರು, ಆದರೆ ಜೋಯಿಸರು ಬರುವಾಗ ಯೇಸು ಮನೆಯಲ್ಲಿದ್ದ, ಕುರಿಹಟ್ಟಿಯಲ್ಲಿರಲಿಲ್ಲ. ಎಕ್ಸಾಕ್ಟ್ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಹೇಳ್ತದೆ, ಅವರು ಮನೆಯೊಳಕ್ಕೆ ಹೋದರು ಎಂಬುದಾಗಿ. ಓಕೆ, ಈಗ ಜೋಯಿಸರ ಪಾತ್ರಕ್ಕೆ ಬರುವ. ಬೈಬಲಲ್ಲಿ ಎಲ್ಲೂ ಕೂಡ 3 ಜೋಯಿಸರಿದ್ದಾರೆ ಅಂತ ಬರೆಯಲಿಲ್ಲ. ಚಿನ್ನ, ರಕ್ತಬೋಳ ಮತ್ತು ಧೂಪ, ಕೆಲವು ಐಟಮನ್ನು. ಹಾಗೆ ಯಾರೋ ಜನರು 3 ಜೋಯಿಸರನ್ನು ಮಾಡಿದ್ದಾರೆ, ಇದರ ಬಗ್ಗೆ ಮಾತಾಡಲಿಕ್ಕೆ ಅಲ್ಲ. ಬಟ್ ಜೋಯಿಸರು ಆಗ ಏರೋಪ್ಲೈನ್ ಇರಲಿಲ್ಲ, ಲೊಕೇಶನ್ ಮ್ಯಾಪ್ ಗೂಗಲ್ ಇರಲಿಲ್ಲ, ಏನಿರಲಿಲ್ಲ. ಹಾಗಾದರೆ ಅವರು ಮರುಭೂಮಿ, ರಸ್ತೆ ಇರಲಿಲ್ಲ, ಮರುಭೂಮಿಯ ಮಧ್ಯದಲ್ಲಿ ಹಾದುಬೇಕು. ಮರುಭೂಮಿಯ ಮಧ್ಯದಲ್ಲಿ ಹಾದು ಹೋಗುವಂಥದ್ದು ಭಾಳ ವಿಶೇಷವಾದದ್ದು. ನಾನು ಸೌದಿ ಅರೇಬಿಯಾದಲ್ಲಿ ಜುಬೈಲ್ನಲ್ಲಿರುವಾಗ, ಅಲ್ ಜುಬೈಲ್ ಎಂಬ ಪ್ರಾಂತ್ಯದಲ್ಲಿರುವಾಗ, ನಾವು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿದ್ದ. ನನ್ನ ಬಾಸ್ ಹೇಳಿದರು, ಒಂದು ಮಜ್ರಾ ಇದೆ. ಮಜ್ರಾ ಅಂದರೆ ಕುರಿ ಕಾವಲಿನ ಕುರಿಯ ಅದೊಂದು ಟೆಂಟ್, ಮಜ್ರಾ, ಅದಕ್ಕೆ ಮಜ್ರಾ ಅಂತ ಹೇಳ್ತಾರೆ ಅರಬಿಕಲ್ಲಿ. ಎಸ್, ಅಲ್ಲಿಗೆ ನನಗೆ ತೋರಿಸಿಕೊಟ್ರು. ನಾನು ಕರೆಕ್ಟ್, ಅವನು ಹೇಳಿದ, ನಾನು ಕರೆಕ್ಟ್ ನೆನಪಿಟ್ಟು ನೋಡು. ಮತ್ತೆ ಮರುದಿವಸ ನಾನು ವರ್ಕರನ್ನು ಕೊಂಡೋಗುವಾಗ ಅಲ್ಲಿ ಹೋದೆ. ಅಲ್ಲೆಲ್ಲ ಹಲಗೆ ಎಲ್ಲ ಇತ್ತು, ಅದನ್ನು ನಮ್ಮ ಸೆಂಟ್ರಿಂಗ್ ಸಾಮಾನಿಗೆಲ್ಲ ಬೇಕಿತ್ತು. ಲೋಡ್ ಮಾಡಿ ತಂದೆ. ಲೋಡ್ ಮಾಡುವಾಗ ದೂರದಿಂದ ಒಂದು ಚಿಕ್ಕ ಒಂದು ಕಪ್ಪೆಯಾಗಿ ಜಿರಳೆಯಾಗಿ ಕಾಣ್ತಿತ್ತು. ಹತ್ರ ಬರುವಾಗ ಮಿಲಿಟ್ರಿ ಅವ್ರದ್ದು ವ್ಯಾನ್, ಅವರು ಬಂದರು, ನಮ್ಮ ಕಾರ್ಡನ್ನು ನೋಡಿದರು, ಯಾಕೆ ಬಂದದ್ದು, ನಾನು ಎಲ್ಲ ಮಾತಾಡಿದ್ರು. ನನಗೆ ಅರಬಿಕ್ ಗೊತ್ತಿತ್ತು, ಇಲ್ಲದ್ರೆ ನಮ್ಮನ್ನು ಕೊಂಡು ಹೋಗ್ತಿದ್ರು ಅವರು. ಸೊ ಅಲ್ಲಿಂದ ಬಂದೆವು. ಅಲ್ಲಿ ನಡ್ಕೊಂಡು ಹೋಗಿ ಗೊತ್ತಾಯಿತು ಹೇಗೆ ಹೋಗೋದು. ನಾನೊಂದು ಅಂದಾಜಲ್ಲಿ ಹೋಗಿ ತಲುಪಿದೆ, ಆಲ್ಮೋಸ್ಟ್ಲಿ 5 ಕಿಲೋಮೀಟರ್ ಮರುಭೂಮಿಯಲ್ಲಿ ಹೋಗಲಿಕ್ಕೆ. ಎಲ್ಲಿಂದ ಬಂದದ್ದು, ಹೇಗೆ ಹೋಗಿದ್ದಾನೆ ನೋಡಿದ್ದೇನೆ, ಹಾಗೆ ಬಂದೆ. ಆದರೆ ಅವರು ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಮೈಲುಗಟ್ಟೆ ಬರಬೇಕಿತ್ತು. ಬರುವಾಗ ಅವರಿಗೆ ದಾರಿ ತೋರಿಸುವುದು ನಕ್ಷತ್ರ ಅಂದರೆ 5 ಮೂಲೆ 6 ಮೂಲೆ ಅಲ್ಲ, ಅದು ಗ್ರಹ ಅಲ್ಲ, ಅದು ನಕ್ಷತ್ರ. ಸೂರ್ಯನೊಬ್ಬ ನಕ್ಷತ್ರವನ್ನು ನೀವು ಅರ್ಧ ಕಣ್ಣು ಮುಚ್ಚಿದರೆ ಅದರಲ್ಲಿ ಕಿರಣ ಕಾಣ್ತದೆ. ಬಟ್ ಏನೇ ಇರಲಿ, ಆ ನಕ್ಷತ್ರ ಮುಂದೆ ಹೋದಾಗ ಯಹೂದ್ಯರಿಗೆ ಅರಸ ಅರಮನೆಯಲ್ಲಿ ಹುಟ್ಟುತ್ತಾನೆ ಇವರ ಲೆಕ್ಕಕ್ಕೆ. ಅದಕ್ಕೆ ಹೆರೋದನ ಹತ್ರ ಹೋಗಿ ಕೇಳಿದ. ಹೆರೋದನ ಮನೆಗೆ ಹೋಗಲಿಕ್ಕೆ ನಕ್ಷತ್ರ ಮುಂದೆ ಹೋಗಿದ್ದು, ನಕ್ಷತ್ರ ತಪ್ಪಿತ್ತು, ತಿರುಗಿ ಅವರಿಗೆ ನಕ್ಷತ್ರ ಕಂಡಿತ್ತು. ಹಾಗೆ ಆ ನಕ್ಷತ್ರ ಎಲ್ಲಿಗೆ ನಡೆಸಿದೆ ಅಂದರೆ, ನಕ್ಷತ್ರ ಯೇಸುವಿನ ಬಳಿಗೆ ನಡೆಸಿದೆ. ಇವತ್ತು ಪಾಪದಲ್ಲಿರುವವರನ್ನು, ರಕ್ಷಣೆ ಹೊಂದದೇ ಇರುವವರನ್ನು, ದೇವರಿಂದ ದೂರವಾಗಿ ಹೋದವರನ್ನು ಯೇಸುವಿನ ಬಳಿಗೆ ಕರೆತರುವಂಥ ಜೀವಂತ ನಕ್ಷತ್ರಗಳಾಗಿ ನಮ್ಮನ್ನಿಟ್ಟಿದ್ದಾನೆ. ಅದಕ್ಕೆ ನೀವು ಹೊಳೆಯುವ ಜ್ಯೋತಿರ್ಮಂಡಲವಾಗಿದೆ ಅಲ್ಲ. ಆ ದಿವಸ ಜೋಯಿಸರಿಗೆ ಯೇಸುವಿನ ಬಳಿಗೆ ಬರಲಿಕ್ಕೆ ನಕ್ಷತ್ರವು ದಾರಿಯನ್ನು ತೋರಿಸಿತು. ಇವತ್ತು ಯೇಸುವಿನ ಬಳಿಗೆ ಜನರು ಬರುವುದಕ್ಕೆ, ಜನರಿಗೆ ದಾರಿಯನ್ನು ತೋರಿಸುವುದಕ್ಕೆ ದೇವರು ನನ್ನನ್ನು ಮತ್ತು ನಿನ್ನನ್ನು ಇಟ್ಟಿದ್ದಾನೆ. ವಿ ಆರ್ ದ ಲಿವಿಂಗ್ ಸ್ಟಾರ್ಸ್ ಆಫ್ ಗಾಡ್.
ಲಿವಿಂಗ್ ಶೈನಿಂಗ್ ಸ್ಟಾರ್ಸ್ ಆಫ್ ಗಾಡ್. ನಾವು ದೇವರ ಹೊಳೆಯುವ ನಕ್ಷತ್ರ ಮಂಡಲವಾಗಿ ದೇವರ ಸಭೆ ನೇಮಿಸಲ್ಪಟ್ಟಿದೆ. ನನ್ನ ಪ್ರಿಯ ದೇವಜನರೇ, ದೇವರು ಭಾಳ ಒಳ್ಳೆಯವನು. ಯೇಸುವನ್ನು ಇಲ್ಲಿಗೆ ಭೂಲೋಕಕ್ಕೆ ಕಳಿಸಿದ ಮಾರ್ಗ, ಯೇಸು ಎಂಬ ಹೆಸರಿನರ್ಥ ಅವರು ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುತ್ತಾನೆ, ಸಭೆಯನ್ನು ಸ್ಥಾಪನೆ ಮಾಡಲಿಕ್ಕೆ. ಪವಿತ್ರಾತ್ಮನನ್ನು ನಮಗೋಸ್ಕರ ಕಳಿಸುವುದಕ್ಕೆ, ನಾವು ಅದ್ಭುತ ಮತ್ತು ಸೂಚಕ ಕಾರ್ಯಗಳನ್ನು ಮಾಡುವುದಕ್ಕೆ. ಚಿಯೋನಿನಲ್ಲಿ ಹುಟ್ಟಿದ ಯಾವ ನಿವಾಸಿಯು ತನ್ನನ್ನು ಅಸ್ವಸ್ಥನೆಂದು ಹೇಳುವುದಿಲ್ಲ, ಅವರನ್ನು ಆರೋಗ್ಯದಲ್ಲಿ ನಡೆಸಲಿಕ್ಕೆ. ದೇವರು ನಮ್ಮ ನಂದಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಪ್ರಿಯ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರ ಆಗಿ ನಮಗೆ ಬಿಡುಗಡೆ ಆಯಿತು. ನಮ್ಮ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ, ನಮಗೆ ಪರಲೋಕದ ಈ ಭೂಲೋಕದಲ್ಲಿ ಬಿಡುಗಡೆಯನ್ನು ಕೊಟ್ಟು ಪರಲೋಕದ ಮಕ್ಕಳನ್ನಾಗಿ ನಮ್ಮನ್ನು ಮಾಡಲಿಕ್ಕೆ, ಪರಲೋಕದ ರಾಯಭಾರಿಗಳನ್ನಾಗಿ ನಮ್ಮನ್ನು ಮಾಡಲಿಕ್ಕೆ, ಸಸ್ನಾ ಜೀವಿತ ಅಂದರೆ ಪರಲೋಕದ ಜೀವಿತವನ್ನು ಭೂಲೋಕದಲ್ಲಿ ಜೀವಿಸುವುದಕ್ಕಾಗಿ, ಅನೇಕರಿಗೆ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ, ಅನೇಕರಿಗೆ ಸಹಾಯ ಮಾಡುವುದಕ್ಕಾಗಿ, ದೇವರ ಸುವಾರ್ತೆಯನ್ನು ಸಾರುವುದಕ್ಕಾಗಿ, ಪರಿಶುದ್ಧತೆಯಲ್ಲಿ ನಡೆಯುವುದಕ್ಕೋಸ್ಕರ, ಎಲ್ಲರ ಸಂಗಡ ಸಮಾಧಾನದ ಇರುವುದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಅರಮನೆಯಲ್ಲಿ ಹುಟ್ಟಲಿಲ್ಲ, ಗೋದಲಿಯಲ್ಲಿ ಹುಟ್ಟಿ ಬಂದ. ಗೋದಲಿಯಲ್ಲಿರುವಂಥದ್ದು ಕುರಿಗಳು, ಸಭೆ. ಅದು ಈಗ ನಿಜವಾದ ಗೋದಲಿ ಯಾವುದಂದರೆ ಕರ್ತನ ಸಭೆ. ಅಲ್ಲಿ ಕುರಿಗಳು ವಾಸ ಮಾಡ್ತದೆ. ಆ ಕುರಿಗಳನ್ನು ಪರಾಮರ್ಶಕ್ಕೆ ಕುರುಬನಿರ್ತಾನೆ. ಅದಕ್ಕೋಸ್ಕರ ಯೇಸು ಗೋದಲಿಯಲ್ಲಿ ಜನಿಸಿದ. ನನ್ನ ಪ್ರಿಯ ದೇವ ಜನರೇ, 8ನೇ ಅಧ್ಯಾಯ 9ನೇ ವಚನ, ಆತನ ಕೃಪೆಯು ನಿಮಗೆ ಗೊತ್ತಾಗಿದೆ ಅಲ್ಲ, ಆತನು ಐಶ್ವರ್ಯವಂತನಾಗಿದ್ದರು ನಮ್ಮನ್ನು ಐಶ್ವರ್ಯದಲ್ಲಿ ಸೇರಿಸುವುದಕ್ಕೋಸ್ಕರ ತಾನು ಬಡತನದ ಹುಟ್ಟಿದ. ನನ್ನ ಪ್ರಿಯ ದೇವ ಜನರೇ, ಇವತ್ತು ಎಂಥ ಕ್ರಿಸ್ಮಸನ್ನು ಆಚರಿಸೋಣ, ಕ್ರಿಸ್ತನ ಜನನವನ್ನು ಹೇಗೆ ಆಚರಿಸೋಣ, ನಾವು ಏನು ಸಾಕ್ಷಿ ಹೇಳೋಣ, ಕ್ರಿಸ್ತನ ಜನನ ನಮಗೆ ಏನು ಮಾಡಿದೆ, ಏನನ್ನು ಉಂಟು ಮಾಡಿದೆ. ಸೊ ದೇವರಿಗೆ ಸ್ತೋತ್ರ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವರ್ಷದ ಆ ಜನನ ದಿನವು ನಿಮಗೆ ಶುಭಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ದೇವರ ಸೇವಕನಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತೇನೆ. ಬ್ಲೆಸ್ಡ್ ಬರ್ತ್ ಆಫ್ ಜೀಸಸ್. ಆಮೆನ್. ವಿಶ್ ಯು ಹ್ಯಾಪಿ ದ ಬರ್ತ್ ಡೇ ಆಫ್ ಜೀಸಸ್ ಕ್ರೈಸ್ಟ್ and birth of Jesus Christ. Amen and amen and amen. God bless you.